ರಾಜಕಾರಣದಲ್ಲಿ ಸಾಮಾನ್ಯವಾಗಿ ಒಂದು ಮಾತು ಹೇಳ್ತಿರ್ತಾರೆ. ಯಾರಾದರೂ ಮುಖ್ಯಮಂತ್ರಿ ಗಾದಿಯಂತಹ ಉನ್ನತ ಪಟ್ಟವನ್ನ ಕಾಣಬೇಕು ಅಂದ್ರೆ ಕನಿಷ್ಠ ಒಂದು 3-4 ಜಾತಿಗಳ, ಅದರಲ್ಲೂ ಪ್ರಬಲ ಜಾತಿಗಳ ಬೆಂಬಲ ಇರಬೇಕು, ಅವರಿಗೆ ಸಮಗ್ರವಾದ ಬೆಂಬಲ ಇರಬೇಕು. ಯಾವುದೋ ಒಂದು ಜಾತಿಯ ನಾಯಕ ಆದ್ರೆ ಆತ ಮುಖ್ಯಮಂತ್ರಿ ಆಗಕ್ಕಾಗಲ್ಲ ಅನ್ನೋ ಮಾತಿದೆ. ಈಗ ಈ ಜಾತಿ ಗಣತಿ ಇದೆಯಲ್ಲ, ಯಾರು ಮುಖ್ಯಮಂತ್ರಿ ಆಗಬೇಕು ಅಂತ ಶರವೇಗದಲ್ಲಿ ಓಡ್ತಾ ಇದ್ರಲ್ಲ, ಅವರಿಗೆ ಎಂತ ಇಕ್ಕಟ್ಟಿನ ಪರಿಸ್ಥಿತಿ ತಂದಿದೆ ಅಂದ್ರೆ, ಹೆಂಗೋ ಒಂದು ಜಾತಿಯ ನಾಯಕ ಅಂತೇಳಿ ಗುರುತಿಸ್ಕೊಂಡಿದ್ರು. ಮುಖ್ಯಮಂತ್ರಿ ಆಗ್ಬೇಕಿದ್ರೆ ಉಳಿದೆಲ್ಲ ಜಾತಿಗಳನ್ನು ಬ್ಯಾಲೆನ್ಸ್ ಮಾಡೋಕಿತ್ತು, ಸುಮ್ಮನಿದ್ರೆ ಸಾಕಿತ್ತು, ಬ್ಯಾಲೆನ್ಸ್ ಅನ್ನೋದು ರೀತಿ ಇರ್ತಿತ್ತು. ಆದ್ರೆ ಈಗೇನಾಯ್ತು, ಕೆಲವು ಜಾತಿಗಳನ್ನ ಎದುರು ಹಾಕೊಳ್ಳೇಬೇಕು ತಮ್ಮ ಜಾತಿಯ ಹಿತವನ್ನ ಕಾಪಾಡುವ ಸಲುವಾಗಿ. ಇದರ ನಡುವೆ ಮುಖ್ಯಮಂತ್ರಿ ಗಾದಿಯ ಕನಸು ಕಬರುತ್ತೇನೋ ಅನ್ನುವಂಥ ಭಯ. ಬೇರೆ ಇನ್ಯಾರಿಗೆ? ಡಿ.ಕೆ. ಶಿವಕುಮಾರ್ ಅವರಿಗೆ ನೋಡಿ ಎಂಥ ಪರಿಸ್ಥಿತಿ ನೋಡಿ. ಒಂದ್ ಕಡೆ ಒಕ್ಕಲಿಗರ ಪಾಳೆ ಪಟ್ಟಿನ ಹೋರಾಟ ದೇವೇಗೌಡರ ಕುಟುಂಬದ ಜೊತೆ, ಮತ್ತೊಂದ್ ಕಡೆ ಮುಖ್ಯಮಂತ್ರಿ ಗಾದಿಯ ಯುದ್ಧ ಸಿದ್ದರಾಮಯ್ಯನವ್ರ ಜೊತೆ. ಇದರ ನಡುವೆ ಜಾತಿ ಗಣತಿಯ ಸಮರ ಹಾಗೆ ಕಿಡಿ ಹೊತ್ಕೊಂಡ್ಬಿಟ್ಟಿದೆ. ಈಗ ಏನ್ ಮಾಡ್ತಾರೆ? ಒಕ್ಕಲಿಗ ನಾಯಕ ಅಂತ ಹೇಳಿ ಏನು ಈಗ ಒಂದು ಐಡೆಂಟಿಟಿ ತೆಗೆದುಕೊಳ್ಬೇಕು ಅಂತಲಿ ಹೋರಾಟಕ್ಕೆ ಬಿದ್ದಿದಾರಲ್ಲ, ಅದನ್ನ ಉಳಿಸಿಕೊಳ್ಳುವ ಸಲುವಾಗಿ ಒಕ್ಕಲಿಗರ ಹಿತ ಕಾಪಾಡುವ ನಾಯಕನಾಗಿ ಉಳಿತಾರೋ ಅಥವಾ ಎಲ್ಲ ಜಾತಿಗಳ ನಾಯಕ ಅಂತೇಳಿ ಗುರುತಿಸ್ಕೊಳ್ಬೇಕು ಅಂತೇಳಿ ಅದರಿಂದ ಒಂದು ಅಂತರವನ್ನ ಕಾದ್ಕೊಂಡು, ಅದ್ರಲ್ಲಿ ನೋಡಿ ಅವ್ರು KPCC ಅಧ್ಯಕ್ಷರು ಬೇರೆ, ಆ ರೀತಿ ಬ್ಯಾಲೆನ್ಸ್ ಮಾಡ್ತಾರ. ಈ ಜಾತಿ ಗಣತಿಯ ಪರಿಣಾಮದಿಂದ ಅವರಿಗೆ ಮುಖ್ಯಮಂತ್ರಿ ಗಾದಿ ಮತ್ತಷ್ಟು ಹತ್ತಿರ ಆಗುತ್ತೋ ಅಥವಾ ಇನ್ನಷ್ಟು ದೂರ ಆಗುತ್ತೋ? ಏನಾಗುತ್ತೆ ಡಿ.ಕೆ. ಶಿವಕುಮಾರ್ ಅವರ ಮೇಲೆ ಈ ಜಾತಿ ಗಣತಿಯ ಪರಿಣಾಮ ಏನು? ಎಲ್ಲ ವಿವರಗಳನ್ನ ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ. ಆತ್ಮೀಯರೇ, ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವೀರೇಂದ್ರ ಉಪ್ಪುಂದ. ನೋಡಿ, ಈ ಜಾತಿ ಗಣತಿ ಅನ್ನೋದಿದೆಯಲ್ಲ, ಖಂಡಿತವಾಗಿಯೂ ಬಹಳ ಸೂಕ್ಷ್ಮ ರಾಜಕೀಯ ವಿಪ್ಲವಗಳಿಗೆ, ರಾಜಕೀಯ ತಿರುವುಗಳಿಗೆ, ರಾಜಕೀಯ ಬೆಳವಣಿಗೆಗಳಿಗೆ ಡೆಫಿನೆಟ್ಲಿ ಕಾರಣ ಆಗುತ್ತೆ. ಯಾಕಂದ್ರೆ ಜಾತಿ ಅನ್ನೋದೇ ಸೂಕ್ಷ್ಮ ವಿಚಾರ. ಯಾಕಂದ್ರೆ ಪರ್ಸನಲ್ ಆಗಿ ಕನೆಕ್ಟ್ ಆಗ್ತಾರೆ ಬಹುತೇಕ ಜನ. ಆ ದೃಷ್ಟಿಯಿಂದ ಜಾತಿ ಗಣತಿ ಅನ್ನೋದು ಇಷ್ಟರ ಮಟ್ಟಿಗೆ ಸೀರಿಯಸ್ನೆಸ್ನ ಪಡ್ಕೊಂಡಿದೆ. ಅಂಗೀಕಾರ ಮಾಡಿದ್ರೆ ಒಂದು ವೇಳೆ ಜಾತಿ ಗಣತಿಯನ್ನ ಏನು ಈಗಾಗಲೇ ಕ್ಯಾಬಿನೆಟ್ ಅಲ್ಲಿ ಓಪನ್ ಮಾಡಿದಾರಲ್ಲ, ಅದನ್ನ ಅಂಗೀಕಾರ ಮಾಡದ್ದೇ ಆದ್ರೆ ಸರ್ಕಾರ ಕಿತ್ತು ಬಿಸಾಕ್ತೀವಿ ಅಂತ ಎಲ್ಲ ಒಕ್ಕಲಿಗರ ಸಂಘದವ್ರು ಮಾತಾಡ್ತಾರೆ. ಅದಕ್ಕೆ ಒಬ್ರು ಕಾಂಗ್ರೆಸ್ ನಾಯಕರು ಕೇಳ್ತಾ ಇದ್ರು, ಕಿತ್ತು ಬಿಸಾಕಕ್ಕಿದೇನು ಕಡ್ಲೆಕಾಯಿ ಗಿಡನ ಅಂತ ಕೇಳ್ತಾ ಇದ್ರು. ಅಂದ್ರೆ ಹೇಗಿದೆ ಎಮೋಷನಲಿ ಹೇಗೆ ರಿಯಾಕ್ಟ್ ಮಾಡ್ತಾರೆ ಜನ ಜಾತಿ ಅನ್ನುವಂಥ ವಿಚಾರ ಬಂದಾಗ ಅನ್ನೋದಕ್ಕೆ ಒಕ್ಕಲಿಗರ ಸಂಘದ ಅಗ್ನಿಜರ್ಕ್ ರಿಯಾಕ್ಷನ್ ಇದೆಯಲ್ಲ, ಅದೊಂದು ಬೆಸ್ಟ್ ಎಕ್ಸಾಂಪಲ್. ಆ ರೀತಿ ಎಮೋಷನಲ್ ಆಗ್ತಾರೆ ಜಾತಿ ಅಂತ. ಇಂತಹ ಜಾತಿ ಗಣತಿಯ ವಿಚಾರ ಸಹಜವಾಗಿ ಯಾರೆಲ್ಲ ಈಗ ಮುಖ್ಯಮಂತ್ರಿ ಗಾದಿಯ ಪೈಪೋಟಿಯಲ್ಲಿ ಇದ್ದಾರಲ್ಲ, ಅವರಿಗೆಲ್ಲ ಒಂದು ಸವಾಲಿನ ರೀತಿಯಲ್ಲಿ ಬಂದಿದೆ. ಸಹಜವಾಗಿ ಮೇಲ್ನೋಟಕ್ಕೆ ಕಾಣುವ ಹಾಗೆ ಒಂದು ಸವಾಲು ಅನ್ನೋದು ಗೋಚರಿಸ್ತಾ ಇದೆ. ಆದರೆ ಈ ಸವಾಲನ್ನು ಕೂಡ ಆಪರ್ಚುನಿಟಿ ಅಂತ ನೋಡ್ತಾ ಇರೋರು ಇದ್ದಾರೆ. ಅಂದ್ರೆ ಇದೊಂದು ಅವಕಾಶ ಅಂತ ಹೇಳಿ ನೋಡ್ತಾ ಇದ್ದಾರೆ. ಡಿ.ಕೆ. ಶಿವಕುಮಾರ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟರು. ಏನು ಹೇಳಿದ್ರು ಗೊತ್ತಾ? ಅವರು ಬಹಳ ಸೂಕ್ಷ್ಮವಾಗಿ ಹೇಳಿದ್ದೆ ಮಾತನ್ನ, ನೇರವಾಗಿ ಯಾವುದನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲೋ ಅದನ್ನ ಇಂಡೈರೆಕ್ಟ್ ಆಗಿ ಹೇಳ್ತಾರೆ ಡಿ.ಕೆ. ಶಿವಕುಮಾರ್. ಅದೇ ಮಾತು ನಮ್ಮ ಹಿರಿಯರು ನಮಗೆ ಹೇಳ್ಕೊಟ್ಟಿದ್ದಾರೆ, ಮನೆ ಉಳಿಸ್ಕೊಳ್ಳಿ ಮಠ ಉಳಿಸ್ಕೊಳ್ಳಿ ಅಂತ ಹೇಳ್ಕೊಟ್ಟಿದ್ದಾರೆ ಅನ್ನೋ ಒಂದು ಡೈಲಾಗ್ ಕೊಡಿದ್ರು. ನಿನ್ನೆ ಜಾತಿ ಗಣತಿಯ ವಿಚಾರ ತೀವ್ರವಾಗಿ ಚರ್ಚೆ ನಡೀತಿರುವ ಹೊತ್ತಿನಲ್ಲೇ BGSನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿರ್ಮಲಾನಂದ ಶ್ರೀಗಳ ಎದುರೇ ಈ ಮಾತನ್ನು ಹೇಳಿದ್ರು. ಜಾತಿ ಗಣತಿಯ ವಿಚಾರ ಇಷ್ಟರ ಮಟ್ಟಿಗೆ ಸೂಕ್ಷ್ಮವಾಗಿ ಮತ್ತು ಅಷ್ಟೇ ಗಂಭೀರವಾಗಿ ಚರ್ಚೆಗೆ ಗ್ರಾಸವಾಗಿರುವ ಸಂದರ್ಭದಲ್ಲೇ ಹೇಳಿದ್ರು. ಮತ್ತೊಂದು ಮಾತು ಹೇಳಿದ್ರು. ಅದು ಈ ಮತ್ತೊಂದು ಮಾತಿದೆಯಲ್ಲ, ಪದೇ ಪದೇ ಹೇಳ್ತಿರ್ತಾರೆ, ನೀವು ಕೇಳಿರ್ತೀರಿ. ಏನಂತಿರ್ತಾರೆ ಅವರು? ದೇವರು ನಿಮಗೆ ಗೆಲುವನ್ನಾಗಲಿ ಸೋಲನ್ನಾಗಲಿ ಕೊಡೋದಿಲ್ಲ, ಜಯವನ್ನಾಗಲಿ ಅಪಜಯವನ್ನಾಗಲಿ ಕೊಡೋದಿಲ್ಲ, ಕೇವಲ ಅವಕಾಶವನ್ನ ಕೊಡ್ತಾನೆ ಅಂತ. ಈ ಜಾತಿ ಗಣತಿ ವಿಚಾರವನ್ನು ಕೂಡ ಹಿಂಗ್ ದಗದಗಿಸ್ತಾ ಇದೆ. ಇದನ್ನು ಕೂಡ ಅವರು ಒಂದು ಆಪರ್ಚುನಿಟಿ ಅಂತ ನೋಡ್ತಾ ಇದ್ದಾರೆ, ಅವಕಾಶ ಅಂತ ನೋಡ್ತಾ ಇದ್ದಾರೆ. ಹೇಗೆ ಇದು ಅವಕಾಶ ಆಗೋದು ಹೇಗೆ ಸಾಧ್ಯ? ನೋಡಿ, ನಾ ಹೇಳ್ದಾಗೆ ಒಂದು ತಮ್ಮ ಸಮುದಾಯ, ಮತ್ತೊಂದು ಕಡೆ ಎಲ್ಲ ಸಮುದಾಯದ ವಿಶ್ವಾಸವನ್ನು ಗಳಿಸಬೇಕಾದಂತ ಅನಿವಾರ್ಯತೆ. ಮುಖ್ಯಮಂತ್ರಿ ಗಾದಿಯನ್ನ ಕಾಣಬೇಕಿದ್ರೆ ಅಷ್ಟು ಸುಲಭ ಅಲ್ಲ ಅದು. ಒಕ್ಕಲಿಗ ನಾಯಕರ ಪಾಳೆಪಟ್ಟಿನ ಯುದ್ಧ ಒಂದು ಕಡೆ, ಅದು ಹಳೆ ಮೈಸೂರಿನಲ್ಲಿ ದೇವೇಗೌಡರ ಕುಟುಂಬದ ವಿರುದ್ಧ ನಿರಂತರವಾಗಿ ಜಾರಿಯಲ್ಲಿದೆ. ಈಗ ಸಿದ್ದರಾಮಯ್ಯನವರ ಎದುರುಗಡೆ ಪೈಪೋಟಿಯನ್ನು ನಡೀತಾ ಇದೆಯಲ್ಲ ಮುಖ್ಯಮಂತ್ರಿ ಗಾದಿಗಾಗಿ, ಅದಕ್ಕೋಸ್ಕರ ಕೇವಲ ಒಕ್ಕಲಿಗ ನಾಯಕ ಅಂತ ಅನ್ಸ್ಕೊಂಡ್ರೆ ಆಗೋದಿಲ್ವಲ್ಲ. ಹೀಗಾಗಿ ಅವರು ಎಲ್ಲ ಸಮುದಾಯಗಳ ವಿಶ್ವಾಸವನ್ನು ಗಳಿಸಲೇಬೇಕಾದ ಅನಿವಾರ್ಯತೆ ಇದೆ.
ಮತ್ತೊಂದು ಕಡೆ ಅವರು ಕೆಪಿಸಿಸಿ ಅಧ್ಯಕ್ಷರು. ಕೇವಲ ಒಂದು ಜಾತಿಯಿಂದಾಗಿ ಇವತ್ತು ಕಾಂಗ್ರೆಸ್ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿಲ್ಲ. ಅವರೇ ಅಧ್ಯಕ್ಷರಾಗಿ ಎಲ್ಲ ಸಮುದಾಯಗಳ ಬಳಿ ಹೋಗಿದ್ರು, ಎಲ್ಲ ಸಮುದಾಯಗಳ ಬೆಂಬಲ ಕೋರಿದ್ರು, ಎಲ್ಲ ಸಮುದಾಯಗಳ ಸಮಾವೇಶಕ್ಕೆ ಹೋಗಿದ್ರು. ಅಂತಹ ಡಿ ಕೆ ಶಿವಕುಮಾರ್ ಅವರು ಈಗ ಎಲ್ಲ ಸಮುದಾಯಗಳನ್ನ ಬಿಟ್ಟು ಅವರ ವಿರುದ್ಧ ನಡೆಯನ್ನಿಟ್ಟು ಕೇವಲ ತಮ್ಮ ಸಮುದಾಯ ಅಂತ ಹೇಳಿ ನಿಂತು ಬಿಟ್ರೆ ಒಂದು ಚೌಕಟ್ಟಿನೊಳಗೆ ಸಿಕ್ಕಾಕೊಂಡಂಗೆ ಆಗೋದಿಲ್ವ? ಅವರು ಮುಖ್ಯಮಂತ್ರಿಯಾಗುವ ಮಹತ್ವಾಕಾಂಕ್ಷೆ ಉಳ್ಳವರಿಗೆ ಇದು ಸರಿಯಾ? ಈ ಪ್ರಶ್ನೆ ಸಹಜವಾಗಿದೆ. ಆದರೆ ಡಿ ಕೆ ಶಿವಕುಮಾರ್ ಅವರಿಗೆ ಇದು ಹೇಗೆ ಅವಕಾಶವಾಗಿ ಕಾಣಿಸ್ತಾ ಇದೆ ಅದನ್ನೇ ಹೇಳ್ತೀನಿ ಕೇಳಿ. ಡಿ ಕೆ ಶಿವಕುಮಾರ್ ಅವರಿಗೆ ಯಾಕೆ ಇದು ಅವಕಾಶವಾಗಿ ಕಾಣಿಸ್ತಾ ಇದೆ ಅಂದ್ರೆ ಅವರ ಲೆಕ್ಕಾಚಾರ ಬೇರೆನೇ ಇದೆ. ನಿಮ್ಗೆ ಆಶ್ಚರ್ಯ ಆಗ್ಬೋದು. ಜಾತಿ ಗಣತಿ ಈಗಾಗಲೇ ನೇನದು ಎಲ್ಲರ ಕೈಗೂ ಸಿಕ್ಬಿಟ್ಟಿದೆ, ಅಂಕಿಅಂಶ ಪ್ರಕಟ ಆಗ್ಬಿಟ್ಟಿದೆ. ಸರ್ಕಾರ ಅಧಿಕೃತವಾಗಿ ಅಂಗೀಕಾರ ಮಾಡಬೇಕಾಗಿದೆ. 17ನೇ ತಾರೀಕು ಕ್ಯಾಬಿನೆಟ್ ಅಲ್ಲಿ ತಗೋತಾರೆ, ಒಂದು ಸಬ್ ಕಮಿಟಿ ಕೊಡ್ತಾರೆ, ಇಲ್ಲ ಅಂದ್ರೆ ಇಲ್ಲ ಡೈರೆಕ್ಟ್ ಸೆಷನ್ಗೆ ತರೋಣ ಅಂತಾರೆ. ಸೆಷನ್ಗೆ ತರ್ತಾರೆ, ಸೆಷನ್ಗೆ ತಂದು ಅಲ್ಲಿ ಜಾಯಿಂಟ್ ಹೌಸ್ ಕಮಿಟಿ ಕೊಡ್ತಾರೆ. ಒನ್ಸ್ ಅದು ಪಬ್ಲಿಕ್ ಡಾಕ್ಯುಮೆಂಟ್ ಆದ್ಮೇಲೆ ಮುಗೀತು. ಜಾಯಿಂಟ್ ಹೌಸ್ ಕಮಿಟಿ ಕೊಟ್ಟರೆ ಅದು ಇನ್ನೂ ಸ್ವಲ್ಪ ಟೈಮ್ ತೆಗೆದುಕೊಳ್ಬೋದು, ಅಂಗೀಕಾರ ಆಗಿ ಅದು ಇಂಪ್ಲಿಮೆಂಟೇಷನ್ ಆಗೋದು ಮತ್ತಷ್ಟು ವಿಳಂಬ ಆಗುತ್ತೆ. ಆದ್ರೆ ಡಿ ಕೆ ಶಿವಕುಮಾರ್ ಅವರು ಯಾವ ರೀತಿ ಆಪರ್ಚುನಿಟಿ ನೋಡ್ತಿದ್ದಾರೆ ಅಂದ್ರೆ, ಈಗ ಹೈಕಮಾಂಡ್, ಕಾಂಗ್ರೆಸ್ ಹೈಕಮಾಂಡ್ ಗಟ್ಟಿ ನಿಲುವನ್ನು ಹೊಂದಿದೆ, ಜಾತಿ ಗಣತಿಯ ಪರ ಇದೆ, ಅಂಗೀಕಾರ ಆಗ್ಬೇಕು ಅಂತ ಹೇಳುತ್ತೆ. ಅಲ್ಲಿಗಿದೆ ಅಂಗೀಕಾರ ಇವತ್ತಲ್ಲ ನಾಳೆ ಆಗೋದು ಗ್ಯಾರಂಟಿ ಅಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಗೊತ್ತಿದೆ. ಸರಿ, ಹಾಗಾದ್ರೆ ಅಂಗೀಕಾರ ಆಗುತ್ತೆ ಅನ್ನಲಿ ಗೊತ್ತಾದ್ಮೇಲೆ ಇವ್ರಿಗೆ ಯಾವ ರೀತಿ ಆಪರ್ಚುನಿಟಿ? ಒಕ್ಕಲಿಗ ಸಮುದಾಯ ಇದನ್ನ ಒಪ್ತಾ ಇಲ್ವಲ್ಲ. ಯಾವ ಒಕ್ಕಲಿಗ ಸಮುದಾಯ ಒಪ್ತಾ ಇಲ್ವೋ ಅದನ್ನ ಡಿ ಕೆ ಶಿವಕುಮಾರ್ ಅವರು ಯಾವ ಪಕ್ಷದಲ್ಲಿದ್ದಾರೋ ಅದೇ ಪಕ್ಷ, ಅದೇ ಪಕ್ಷದ ಸರ್ಕಾರ ಇಂಪ್ಲಿಮೆಂಟ್ ಮಾಡಿಬಿಟ್ರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಹೇಗೆ ಅಡ್ವಾಂಟೇಜ್ ಆಗ್ಲಿಕ್ಕೆ ಸಾಧ್ಯ? ಆಗುತ್ತೆ. ಡಿ ಕೆ ಶಿವಕುಮಾರ್ ಅವ್ರ ಲೆಕ್ಕದ ಪ್ರಕಾರ ಆಗುತ್ತೆ. ಅವ್ರ ಲೆಕ್ಕಾಚಾರ ಹೆಂಗಿದೆ? ಅವ್ರ ಲೆಕ್ಕಾಚಾರ ಬಹಳ ವಿಚಿತ್ರವಾಗಿರುತ್ತೆ. ಅವರು, ನಾ ಹೇಳದ್ನಲ್ಲ, ಎಲ್ಲಿ ಯಾರು ಕೂಡ ಯಾವ ಅವಕಾಶವನ್ನು ಕಾಣಲಿಕ್ಕೆ ಸಾಧ್ಯ ಇಲ್ವೋ ಅಲ್ಲೂ ಒಂದು ಅವಕಾಶ ಕಾಣ್ತಾ ಇರ್ತಾರೆ ಅವರು. ಈ ಜಾತಿ ಗಣತಿಯ ಜೇನುಗೂಡಿಗೆ ಕಲ್ಲು ಹೊಡೆದ ಸಂದರ್ಭದಲ್ಲೂ ಅದೇ ಅವಕಾಶವನ್ನ ಕಾಣ್ತಾ ಇದ್ದಾರೆ. ಜೇನ್ ಕಚ್ಚಿತ್ತಲ್ಲ ಸ್ವಾಮಿ, ತಪ್ಪಿಸ್ಕಳಿ ಅಂತಿದ್ರೆ ಜೇನುತುಪ್ಪ ಇದೆ ಅಲ್ಲಿ ಅಂತಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಕಲ್ಲು ಹೊಡೆದಾಗಿದೆ, ಜೇನುಗಳು ಅಟ್ಟಿಸ್ಕೊಂಡು ಬರ್ತಾ ಇದೆ, ಎಲ್ಲ ಓಡ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಅವರು ವಿರುದ್ಧ ದಿಕ್ಕಿನಲ್ಲಿ ಜೇನುತುಪ್ಪದ ಹತ್ರ ಓಡ್ತಾ ಇದ್ದಾರೆ. ಕಚ್ತಾವೆ, ಜೇನುತುಪ್ಪ ತಿಂದ್ಬಿಡೋಣ ಅನ್ನೋ ಲೆಕ್ಕಾಚಾರ ಕಂಡಂಗೆ ಕಾಣಿಸ್ತಾ ಇದೆ. ಹೇಗೆ ನೋಡಿ, ಡಿ ಕೆ ಶಿವಕುಮಾರ್ ಅವ್ರ ಲೆಕ್ಕಾಚಾರ ಹೇಗಿದೆ ಅಂದ್ರೆ, ಹೇಗಿದ್ರು ಒಕ್ಕಲಿಗ ಸಮುದಾಯಕ್ಕೆ ಅನ್ಯಾಯ ಆಗಿದೆ ಅನ್ನೋ ಧ್ವನಿ ಎದ್ದಿದೆ. ಎಷ್ಟರ ಮಟ್ಟಿಗೆ ಆಕ್ರೋಶ ಇದೆ ಅಂದ್ರೆ, ನಾ ಹೇಳ್ದೆ ಸರ್ಕಾರ ಕಿತ್ತು ಬಿಸಾಕ್ತೀವಿ ಅಂತ ಹೇಳ್ತಿದ್ದಾರೆ. ಇಷ್ಟರ ಮಟ್ಟಿಗೆ ಆಕ್ರೋಶ ಇರುವಾಗ ಒಕ್ಕಲಿಗ ಸಮುದಾಯಕ್ಕೆ ಅನ್ಯಾಯ ಆಗಿದೆ, ಅದು ಕೂಡ ಕಾಂಗ್ರೆಸ್ ಸರ್ಕಾರ ಈಗ ಜಾತಿ ಗಣತಿಯನ್ನು ಅಂಗೀಕಾರ ಮಾಡ್ಲಿಕ್ಕೆ ಹೊರಟಿದೆ, ಅದೇ ಜಾತಿ ಗಣತಿಯಿಂದ ಅನ್ಯಾಯ ಆಗಿದೆ ಅಂದ್ರೆ ಆ ಅನ್ಯಾಯವನ್ನು ಸರಿಪಡಿಸಬೇಕಾದ ಹೊಣೆಗಾರಿಕೆಯು ಕಾಂಗ್ರೆಸ್ನ ಮೇಲೆ ಇದೆ, ಕಾಂಗ್ರೆಸ್ ನಾಯಕರ ಮೇಲೆ ಇದೆ, ಕಾಂಗ್ರೆಸ್ ಹೈಕಮಾಂಡ್ ಮೇಲೆ ಇದೆ. ಹೇಗೆ ಸರಿಪಡಿಸೋದು? ಸಾಮಾನ್ಯವಾಗ್ಲಿ ಯಾವುದೇ ಸಮುದಾಯ ಆಗಲಿ, ಆ ಸಮುದಾಯವನ್ನ ಸಮಾಧಾನ ಮಾಡಬೇಕಿದ್ರೆ ಸ್ಥಾನಮಾನಗಳನ್ನ ಕೊಟ್ಟು ಸಮಾಧಾನ ಮಾಡುವಂತ ಒಂದು ಪದ್ಧತಿ ರಾಜಕೀಯದಲ್ಲಿದೆ, ರಾಜಕಾರಣದಲ್ಲಿದೆ. ನೀವು ನೋಡ್ತೀವಿ, ಯಾರಿಗೇ ಆಗಲಿ ಯಾವುದೇ ಸಮುದಾಯಕ್ಕೆ ಅನ್ಯಾಯ ಆಗಿದೆ ಅಂದ್ಕೊಳ್ಳೆ ಅವರಿಗೊಂದು ಏನಾದ್ರೂ ಒಂದು ಪೊಸಿಷನ್ ಕೊಟ್ಬಿಟ್ಟು ಆ ಸಮುದಾಯಕ್ಕೆ ಸಮಾಧಾನ ಆಯಿತು. ಈಗ ಡಿ ಕೆ ಶಿವಕುಮಾರ್ ಅವರು ಅದನ್ನೇ ಕ್ಲೈಮ್ ಮಾಡ್ತಾರೆ. ನೋಡಿ, ಈ ಜಾತಿ ಗಣತಿಯಲ್ಲಿ ಪ್ರಮುಖವಾಗಿ ಅನ್ಯಾಯಕ್ಕೆ ಒಳಗಾಗಿರೋದು ಒಂದು ಲಿಂಗಾಯತ, ಮತ್ತೊಂದು ಒಕ್ಕಲಿಗ. ಪ್ರಮುಖವಾಗಿ ದೊಡ್ಡ ಸಮುದಾಯಗಳ ಪೈಕಿ ಈಗ ಬ್ರಾಹ್ಮಣ ಸಮುದಾಯದವರು ಹೇಳ್ತಿದ್ದಾರೆ, ಹಾಗೆ ಹಲವು ಸಮುದಾಯಗಳ ಧ್ವನಿ ಇದೆ. ಪ್ರಮುಖ ಎರಡು ಸಮುದಾಯಗಳು ಈಗ ಬೀದಿಗಿಳಿದಿರೋದು ಒಕ್ಕಲಿಗ ಹಾಗೂ ಲಿಂಗಾಯತ. ಲಿಂಗಾಯತ ಸಮುದಾಯಕ್ಕೆ ಈಗಾಗಲೇ ನೀವು ಪೊಸಿಷನ್ನ ಇಂಟರ್ನಲ್ಲಿ ಘೋಷಣೆ ಮಾಡಿಬಿಟ್ಟಿದ್ದೀರಿ. ಯಾವುದು? ಬೇರೆ ಯಾವುದು ಅಲ್ಲ. ಈಗ ಡಿ ಕೆ ಶಿವಕುಮಾರ್ ಅವರು ಇದ್ದಾರಲ್ಲ, ಅದೇ ಪೊಸಿಷನ್ನು. ಯಾವುದು? DCM ಅಲ್ಲ, KPCC ಅಧ್ಯಕ್ಷ ಗಾದಿ. ಕಾಂಗ್ರೆಸ್ ಪಕ್ಷದ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಭೀಮಣ್ಣ ಖಂಡ್ರೆ ಅವರ ಪುತ್ರ ಈಶ್ವರ್ ಖಂಡ್ರೆ ಅವರನ್ನ ತರೋದು ಅಂತ ತೀರ್ಮಾನ ಆಗಿದೆಯಲ್ಲ, ಅಲ್ಲಿಗೆ ಲಿಂಗಾಯತ ಸಮುದಾಯಕ್ಕೆ ಒಂದು ಮೆಸೇಜ್ ಹೋಯ್ತು. ನೋಡ್ರಪ್ಪ, ನಿಮಗೆ ನಾವು ಪಕ್ಷದ ಅಧ್ಯಕ್ಷ ಸ್ಥಾನವನ್ನೇ ಬಿಟ್ಕೊಡ್ತಾ ಇದ್ದೀವಿ ಅಂತೇಳಿ ಅವ್ರಿಗೆ ಸಮಾಧಾನ ಮಾಡ್ದಂಗಾಯ್ತು. ಈಗ ಉಳಿದಿದ್ದ್ಯಾರು? ಒಕ್ಕಲಿಗ ಸಮುದಾಯ. ಹಾಗಾದ್ರೆ ಒಕ್ಕಲಿಗ ಸಮುದಾಯಕ್ಕೆ ನೀವು ಹೇಗೆ ಸಮಾಧಾನ ಮಾಡ್ತೀರಿ? ಅರೆ, ನೀವು ಹೇಳ್ಬೋದು, ಈಗಾಗಲೇ ಇದೆಯಲ್ಲ, ಉಪಮುಖ್ಯಮಂತ್ರಿ ಸ್ಥಾನವನ್ನೇ ಕೊಟ್ಟಿದಾರಲ್ಲ. KPCC ಅಧ್ಯಕ್ಷ ಸ್ಥಾನವೂ ಈಗಿದೆ, ಕೆಳಗಿಳಿದ ನಂತರ ಉಪಮುಖ್ಯಮಂತ್ರಿ ಸ್ಥಾನ ಅಂತೂ ಇರುತ್ತೆ. ಆದರೆ ಡಿ ಕೆ ಶಿವಕುಮಾರ್ ಹಂಗೆ ಹೇಳಲ್ಲ. ಒಕ್ಕಲಿಗ ಸಮುದಾಯ ಈಗ ರೊಚ್ಚಿಗೆದ್ದಿದೆ, ಅವ್ರನ್ನ ಸಮಾಧಾನ ಮಾಡಬೇಕು ಅಂದ್ರೆ ಮುಖ್ಯಮಂತ್ರಿ ಸ್ಥಾನ ಅದು ಅವ್ರು ಹೇಳಲ್ಲ, ಯಾರ ಬಾಯಲ್ಲಿ ಹೇಳಿಸ್ಬೇಕೋ ಅವ್ರ ಬಾಯಲ್ಲಿ ಹೇಳಿಸ್ತಾರೆ.
ಯಾರ ಬಾಯಲ್ಲಿ ಯಾವ ಮೆಸೇಜನ್ನು ಕೊಡಿಸ್ಬೇಕೋ ಆ ಮೆಸೇಜನ್ನು ಕೊಡಿಸ್ತಾರೆ. ಎಲ್ಲಿ ಯಾವ ರೀತಿ ಹೋರಾಟ ನಡಿಬೇಕೋ ಆ ಹೋರಾಟ ನಡೆಯೋ ಹಾಗೆ ನೋಡ್ಕೋತಾರೆ. ಯಾವುದು ನಿರಂತರವಾಗಿ ಮುಂದುವರಿಬೇಕೋ ಅದು ನಿರಂತರವಾಗಿ ಮುಂದುವರಿಯುವ ಸ್ಟ್ರಾಟಜಿ ಮಾಡ್ತಾರೆ. ಈ ಲೆಕ್ಕಾಚಾರಕ್ಕೆ ಡಿ ಕೆ ಶಿವಕುಮಾರ್ ಬಂದಿದ್ದಾರೆ. ಅಲ್ಲಿಗೆ ಈ ಜಾತಿ ಗಣತಿಯ ಜೇನುಗೂಡಿಗೆ ಕಲ್ಲು ಹೊಡೆದ ನಂತರವೂ ಅವರು ಕಾಣ್ತಾ ಇರುವಂತ ಜೇನುತುಪ್ಪ ಮುಖ್ಯಮಂತ್ರಿ ಗಾದಿ. ಇದನ್ನ ಇಟ್ಕೊಂಡೇ ಮುಖ್ಯಮಂತ್ರಿ ಗಾದಿಯನ್ನ ಯಾಕೆ ಪಡ್ಕೊಳ್ಳೋಕೆ ಇದನ್ನೇ ಒಂದು ಆಪರ್ಚುನಿಟಿ ಮಾಡ್ಕೋಬಾರ್ದು. ಅದನ್ನೇ ಅವ್ರು ಹೇಳಿದ್ದು. ದೇವರು ಸೋಲನ್ನು ಕೊಡಲ್ಲ, ಗೆಲುವನ್ನು ಕೊಡಲ್ಲ, ಜಯವನ್ನು ಕೊಡಲ್ಲ, ಅಪಜಯವನ್ನು ಕೊಡಲ್ಲ, ಅವಕಾಶ ಮಾತ್ರ ಕೊಡ್ತಾನೆ. ಅದನ್ನ ಗೆಲುವನ್ನಾಗಿ ಮಾಡ್ಕೊಳ್ಳೋದು, ಸೋಲನ್ನಾಗಿ ಮಾಡ್ಕೊಳ್ಳೋದು ನಿಮ್ಮ ಕೈಯಲ್ಲಿರೋದು. ಅವಕಾಶ ಬಂದಿದೆ. ಈಗ ಡಿ ಕೆ ಶಿವಕುಮಾರ್ ಇದರಲ್ಲೂ ಒಂದು ಅವಕಾಶವನ್ನ ಕಾಣ್ತಾ ಇದ್ದಾರೆ. ನೋಡಿ, ರಾಜಕಾರಣದಲ್ಲಿ ಏನ್ ಬೇಕಾದ್ರೂ ಆಗ್ಬೋದು, ಹಿಂಗೆ ಅಂತ ಹೇಳಕ್ಕಾಗಲ್ಲ. ಇದು ಯಾವ್ಯಾವ ರೀತಿ ದಿಕ್ಕನ್ನ ಪಡೆಯುತ್ತೋ ನೀವು ಈಗಲೇ ಊಹೆ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ. ಅದರಲ್ಲೂ ಕೂಡ ಜಾತಿಯ ಬೆಂಕಿ ಇದೆಯಲ್ಲ, ಅದು ಕಾಡ್ಗಿಚ್ಚಿನ ಹಾಗೆ ಹಬ್ತಾ ಹೋಗುತ್ತೆ. ರಿಯಾಲಿಟಿ ನಾವು ಇತಿಹಾಸದಲ್ಲಿ ನೋಡಿದ್ದೀವಿ, ಕಣ್ಣಾರೆ ನೋಡಿದ್ದೀವಿ. ಅಂತ ದೇವರಾಜ ಅರಸರಿಗೆ ಸವಾಲು ಎದುರಾಗಿತ್ತು. ಹಾವನೂರು ಆಯೋಗದ ವರದಿಯನ್ನು ಜಾರಿ ಮಾಡಬೇಕಿದ್ರೆ, ಆದ್ರೆ ಅವರು ಗಟ್ಟಿಯಾಗಿ ನಿಂತರು, ಬಿಡ್ಲಿಲ್ಲ, ಮಾಡಿದ್ರು, ಜಾರಿ ಮಾಡಿದ್ರು. ಅದಾದ ನಂತರ ವೆಂಕಟಸ್ವಾಮಿ ಆಯೋಗದ ವರದಿ, ರಾಮಕೃಷ್ಣ ಹೆಗಡೆ ಅವರು ಹೆದರು ಬಿಟ್ರು ಅನ್ಸುತ್ತೆ, ಹಿಂಜರಿದು ಬಿಟ್ರು ಅವರು. ಅದರಿಂದ ನಾ 2 ಉದಾಹರಣೆಗಳನ್ನ ನಿಮಗೆ ಕೊಡ್ತಾ ಇದ್ದೀನಿ. ಒಂದ್ ಕಡೆ ಗಟ್ಟಿಯಾಗಿ ಎದುರಿಸಿ ನಿಂತು ಜಾರಿ ಮಾಡಿದವರು, ಮತ್ತೊಂದು ಕಡೆ ಅದರಿಂದ ಹಿಂದೆ ಸರ್. 2 ಉದಾಹರಣೆಗಳು ಕಣ್ಣೆದುರುಗಡೆ ಇದೆ. ಬಹುಶಃ ಆ ದೃಷ್ಟಿಯಿಂದ ನೋಡೋದಾದ್ರೆ ಈಗ ಸಿದ್ದರಾಮಯ್ಯನವರು ಯಾವ ತೀರ್ಮಾನ ತೆಗೆದುಕೊಳ್ತಾರೆ, ಹೈಕಮಾಂಡ್ ಗಟ್ಟಿಯಾಗಿದೆ. ಸಿದ್ದರಾಮಯ್ಯನವರು ಇಂಪ್ಲಿಮೆಂಟ್ ಮಾಡಬೇಕು ಅಂದ್ರೆ ಅವ್ರಿಗೆ ದೊಡ್ಡ ಸವಾಲಿಲ್ಲ. ಆದ್ರೆ ಒಕ್ಕಲಿಗ ಲಿಂಗಾಯತ ಸಮುದಾಯಗಳನ್ನ ಎದುರಾಕಣೆ ಮಾಡಬೇಕು ಅಂದಾಗ ಸಹಜವಾಗಿ ಅಲ್ಲಿ ಡಿ ಕೆ ಶಿವಕುಮಾರ್ ಒಂದು ಆಪರ್ಚುನಿಟಿ ಕಾಣ್ತಾರೆ. ಇಂಪ್ಲಿಮೆಂಟ್ ಮಾಡ್ತೀರಿ ಅನ್ನೋದಾದ್ರೆ ನಮಗೆ ಸ್ಥಾನಮಾನ ಕೊಡಿ, ಅನ್ಯಾಯ ಆಗಿರೋದನ್ನು ಸರಿಪಡಿಸಿ, ಬೇರೆ ಯಾವ ರೂಪದಲ್ಲೂ ಮಾಡೋಕ್ಕಾಗಲ್ಲ, ಅಧಿಕಾರ ಕೊಡಿ. ಹಿಂದೆ ಡಿ ಕೆ ಶಿವಕುಮಾರ್ ಅವರು ಮಾತು ಹೇಳಿದ್ರು ಎಲೆಕ್ಷನ್ಗೂ ಮೊದಲು, ಕೊಡಿ ಪೆನ್ನು ಪೇಪರ್ ಕೊಡಿ ನನ್ನ ಕೈಯಲ್ಲಿ ಅಂತೇಳಿ ಹೇಳಿದ್ರು. ಈ ಅಧಿಕಾರ ಕೈಯಲ್ಲಿ ಇದೆಯಲ್ಲ ಈಗ. ಪೆನ್ನು ಪೇಪರ್ ಅಂದ್ರೆ ಡಿ ಕೆ ಶಿವಕುಮಾರ್ ಅವರ ಅರ್ಥದಲ್ಲಿ ಮುಖ್ಯಮಂತ್ರಿ ಗಾದಿ ಅಂತ ಆಗಿದ್ರೆ ಮತ್ತೆ ಕ್ಲೈಮ್ ಮಾಡಿದ್ರು ಮಾಡಬಹುದು ಅದನ್ನ. ಆ ದೃಷ್ಟಿಯಿಂದ ಡಿ ಕೆ ಶಿವಕುಮಾರ್ ಅವರು ಈ ಜಾತಿ ಗಣತಿಯ ಯುದ್ಧದಲ್ಲೂ ಕೂಡ ಅಲ್ಲೊಂದು ಅವಕಾಶ ಕಾಣ್ತಾ ಇದ್ದಾರೆ. ನಿಜಕ್ಕೂ ಅವ್ರೇನೀಗ ಕಣ್ಣೆದುರುಗಡೆ ಅವ್ರು ಅಂದ್ಕೊಂಡಿದ್ದಾರಲ್ಲ ಒಂದು ಕಲ್ಪನೆಯಲ್ಲಿ, ಹಿಂಗೆ ಹೋದ್ರೆ ಹಿಂಗೆ ಆಗ್ಬೋದು ಅಂತಲಿ. ಇದು ಹೀಗೇ ಹೋದ್ರೆ, ಅನ್ಯಾಯ ಆಗಿದೆ ಅನ್ನೋ ಇಶ್ಯೂನೇ ದೊಡ್ಡದಾದ್ರೆ, ಇದನ್ನೇ ಅವಕಾಶವಾಗಿ ಬಳಸ್ಕೊಂಡು ಅನ್ಯಾಯ ಆಗಿದೆ ಸ್ಥಾನಮಾನ ಕೊಡಿ ಅನ್ನುವಂಥ ವಿಚಾರ ಮುಂದಿಟ್ಟು ಹೋರಾಟಕ್ಕೆ ತೀವ್ರತೆ ಕೊಟ್ಟು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಬಿಡ್ಬೋದು. ಅಥವಾ ಇಲ್ಲ, ಸಿದ್ದರಾಮಯ್ಯವರು ಇಂಥ ವಿಚಾರದಲ್ಲಿ ಇವ್ರು ಇಲ್ಲಿದ್ರೆ ಅವ್ರು 100 ಅಡಿ ದೂರದಲ್ಲಿರ್ತಾರೆ, ಹೀಗಾಗಿ ಅಷ್ಟು ಸುಲಭ ಅಲ್ಲ ಅಂತ. ಏನಾಗಬಹುದು? ಡಿ ಕೆ ಶಿವಕುಮಾರ್ ಅವರಿಗೆ ಜಾತಿ ಗಣತಿ ವರದಿ ಅನ್ನುವಂಥದ್ದು ಮುಖ್ಯಮಂತ್ರಿ ಗಾದಿಗೆ ಹರ್ಡಲ್ಸ್ ಆಗುತ್ತಾ, ಅಡ್ಡಿ ಆಗುತ್ತಾ, ಅಥವಾ ಇಲ್ಲ ಮತ್ತಷ್ಟು ಅವರ ಹಾದಿಯನ್ನ ಸುಲಲಿತ ಮಾಡಿಕೊಡುತ್ತಾ? ಏನಾಗಬಹುದು? ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನೀವು ಇನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.